ಕಪ್ಪು ಬಣ್ಣದಲ್ಲಿರುವ ಅರಿಶಿಣದ ಕೊಂಬನ್ನು ಸಾಕ್ಷಾತ್ ಭದ್ರಕಾಳಿಯ ಸ್ವರೂಪ ಎಂದು ಹೇಳಲಾಗುತ್ತದೆ. ಹಾಗಾಗಿ ಭದ್ರಕಾಳಿ ದುರ್ಗಾದೇವಿ ಆರಣಿಯಾಗಿ ಉಪಯೋಗಿಸುತ್ತಾರೆ. ಪ್ರತಿನಿತ್ಯ ಮುಂಜಾನೆ ಎದ್ದ ತಕ್ಷಣ ಸ್ನಾನವನ್ನು ಮಾಡಿ ಪೂಜೆ ಮಾಡುವ ಸಮಯದಲ್ಲಿ ಕಪ್ಪು ಅರಿಶಿಣದ ಕೊಂಬನ್ನು ಗಂಧವನ್ನು ತೇಯುವ ರೀತಿಯಲ್ಲಿ ತೇದಿ ನಿಮ್ಮ ಹಣೆಗೆ ಇಟ್ಟುಕೊಳ್ಳಬೇಕು. ಇದರಿಂದ ಧನಾಕರ್ಷಣೆ, ಜನಾಕರ್ಷಣೆ, ಸಮಾಜದಲ್ಲಿ ಉನ್ನತ ಸ್ಥಾನ ಮತ್ತು ಜೀವನದಲ್ಲಿ ಯಶಸ್ಸಿನಿಂದ ಎಲ್ಲರೂ ಕೂಡ ಗುರುತಿಸುವಂತೆ ಆಗಬಹುದು. ವ್ಯಾಪಾರದಲ್ಲಿ ಅಭಿವೃದ್ಧಿಯನ್ನು ಕಾಣಬೇಕೆಂದರೆ ವ್ಯಾಪಾರವನ್ನು ಮಾಡುವ ಸ್ಥಳದಲ್ಲಿ 9 ಕಪ್ಪು ಅರಿಶಿಣದ ಕೊಂಬನ್ನು ದೇವರ ಮುಂದೆ ಇಟ್ಟು ಪ್ರತಿನಿತ್ಯ ಧೂಪದಿಂದ ಪೂಜೆಯನ್ನು ಮಾಡುವುದರಿಂದ ಲಕ್ಷ್ಮೀದೇವಿಯ ಅನುಗ್ರಹವಾಗಿ ನಿಮ್ಮ ವ್ಯಾಪಾರದಲ್ಲಿ ಲಾಭವನ್ನು ಕಾಣಬಹುದು. ಒಂದು ವೇಳೆ ನರದೃಷ್ಟಿ, ನರದೋಷ ಅಥವಾ ಕೆಟ್ಟ ದೃಷ್ಟಿ ಏನಾದರೂ ನಿಮ್ಮ ಮೇಲೆ ಬಿದ್ದಿದ್ದರೆ ಕಪ್ಪು ಅರಿಶಿಣದ ಕೊಂಬನ್ನು ಪೂಜೆ ಮಾಡುವುದರಿಂದ ಎಲ್ಲ ದೋಷದಿಂದ ಮುಕ್ತಿಯನ್ನು ಪಡೆದುಕೊಳ್ಳಬಹುದು. ಕಪ್ಪು ಅರಿಶಿಣದ ಕೊಂಬನ್ನು ಮನೆಯಲ್ಲಿಟ್ಟು ಪೂಜೆ ಮಾಡುವುದರಿಂದ ನಿಮಗೆ ಆಗದೇ ಇರುವವರು ನಿಮ್ಮ ಮನೆಯ ಮೇಲೆ ಮಾಟ ಮಂತ್ರದ ಉಪಯೋಗವನ್ನು ಮಾಡಿದ್ದರೆ ಅಥವಾ ನರದೋಷ ಅಥವಾ ಕೆಟ್ಟ ದೃಷ್ಟಿ ಏನಾದರೂ ನಿಮ್ಮ ಮೇಲೆ ಬಿದ್ದಿದ್ದರೆ ಈ ಕಪ್ಪು ಅರಿಶಿಣದ ಕೊಂಬನ್ನು ಮನೆಯಲ್ಲಿಟ್ಟು ಪೂಜೆ ಮಾಡುವುದರಿಂದ ಸಾಕ್ಷಾತ್ ಭದ್ರಕಾಳಿಯ ಸ್ವರೂಪವಾಗಿರುವ ಕಪ್ಪು ಅರಿಶಿಣ ಕೊಂಬು ಮನೆಯನ್ನು ಹಾಗೂ ಮನೆಯ ಸದಸ್ಯರನ್ನು ದುಷ್ಟಶಕ್ತಿಗಳಿಂದ ಸಂರಕ್ಷಣೆ ಮಾಡುತ್ತದೆ. ಹಣಕಾಸಿನ ಲಾಭ ಪಡೆಯಲು ನವರಾತ್ರಿಯ ಶುಕ್ರವಾರದಂದು ಅಥವಾ ಶುಕ್ಲ ಪಕ್ಷದ ಮೊದಲ ಶುಕ್ರವಾರ ಒಂದು ಬೆಳ್ಳಿಯ ಪೆಟ್ಟಿಗೆಯನ್ನು ತೆಗೆದುಕೊಂಡು ಅದರಲ್ಲಿ ನಾಗಕೇಸರಿ, ಕಪ್ಪು ಅರಿಶಿಣ ಹಾಗೂ ಕುಂಕುಮವನ್ನು ಹಾಕಿ ಲಕ್ಷ್ಮೀ ಮಂತ್ರವನ್ನು ಪಠಿಸಿ ಆ ಪೆಟ್ಟಿಗೆಯನ್ನು ಲಕ್ಷ್ಮೀದೇವಿಯ ಪಾದಕ್ಕೆ ಸ್ಪರ್ಶಿಸಿ ಸುರಕ್ಷಿತ ಸ್ಥಳದಲ್ಲಿ ಇರಿಸಿ. ಇದನ್ನು ಮಾಡಿದರೆ ಸಂಪತ್ತಿನ ಕ್ರೋಢೀಕರಣವಾಗುವುದೆಂದು ಹೇಳಲಾಗುತ್ತದೆ. ಲಕ್ಷ್ಮೀದೇವಿ ಪೂಜೆ ಮಾಡುವಾಗ ಅರಿಶಿಣದ ಹಳದಿ ಮಣಿಗಳನ್ನು ತಾಯಿಗೆ ಅರ್ಪಿಸಿದರೆ ಒಳ್ಳೆಯದು. ಇದು ಹಣವನ್ನು ಆಕರ್ಷಿಸುವುದು. ಕೆಲವೊಂದು ಪ್ರಮುಖ ಪೂಜಾ ಕೈಂಕರ್ಯ ಸೇರಿದಂತೆ ವಿವಾಹದಂತಹ ಶುಭ ಸಮಾರಂಭವೂ ಕೂಡ ಅರಿಶಿಣವಿಲ್ಲದಿದ್ದರೆ ಅಪೂರ್ಣ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಅರಿಶಿಣವು ಗುರುಗ್ರಹದ ಸಕಾರಾತ್ಮಕ ಶಕ್ತಿಯನ್ನು ಹೊಂದಿದೆ ಎಂದು ಹೇಳಲಾಗುತ್ತದೆ. ಯಾವುದೇ ಪಕ್ಷದ ಶುಕ್ಲ ಅಥವಾ ಕೃಷ್ಣ ಅಷ್ಟಮಿ ತಿಥಿಯಂದು ಮುಂಜಾನೆ ಸ್ನಾನ ಮಾಡಿ ಶುದ್ಧರಾಗಿ ಪೂಜೆಯನ್ನು ಪ್ರಾರಂಭಿಸಿ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಅರಿಶಿಣ ಕೊಂಬನ್ನು ದೇವರ ಮುಂದೆ ಇಡಿ. ಕಪ್ಪು ಅರಿಶಿಣದ ಕೊಂಬಿಗೆ ಧೂಪ ಮತ್ತು ದೀಪವನ್ನು ಹಚ್ಚಿ ಪೂಜಿಸಿ. ಕೆಂಪು ಶ್ರೀಗಂಧದ ಮಾಲೆಯನ್ನು ಬಳಸಿ ಮಂತ್ರವನ್ನು 108 ಬಾರಿ ಜಪಿಸಿ. ಪೂಜಿಸಿದ ಅರಿಶಿಣ ಕೊಂಬನ್ನು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ನಂತರ ಅದನ್ನು ಹಣದ ಪೆಟ್ಟಿಗೆ, ಲಾಕರ್ ಅಥವಾ ಪೂಜಾ ಕೋಣೆಯಲ್ಲಿ ಇರಿಸಿ. ಮನೆಗೆ ಸಂಪತ್ತು ಮತ್ತು ಸಮೃದ್ಧಿಯನ್ನು ಆಕರ್ಷಿಸುತ್ತದೆ. ಇದರಿಂದಾಗಿ ಆರ್ಥಿಕ ಸಮಸ್ಯೆಗಳು ದೂರವಾಗುತ್ತವೆ. ಶಕ್ತಿ, ಮಾಟ ಮಂತ್ರ ಮತ್ತು ದುಷ್ಟ ಕಣ್ಣುಗಳಿಂದ ರಕ್ಷಣೆ ನೀಡುತ್ತದೆ. ಇದನ್ನು ಮನೆಯಲ್ಲಿ ಇಡುವುದರಿಂದ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿಯು ಕೂಡ ಹೆಚ್ಚಾಗುತ್ತದೆ. ಈ ಪೂಜೆಯನ್ನು ಪ್ರತಿ ಅಷ್ಟಮಿಯಂದು ಮಾಡುವುದರಿಂದ ಅದರ ಶಕ್ತಿ ಹೆಚ್ಚಾಗುತ್ತದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.